ಅದು ಮಂಗಳೂರಿನ ಸುಂದರ ದ್ವೀಪ. ಹಿಂದೊಮ್ಮೆ ಅಕ್ರಮ ಮರಳುಕೋರರ ಅಟ್ಟಹಾಸದಿಂದ ದ್ವೀಪದ ಕೆಲ ಭಾಗ ನಾಶವಾಗಿ ಹೋಗಿತ್ತು. ಊರಿನವರ ಹೋರಾಟದಿಂದ ಬ್ರೇಕ್ ಬಿದ್ದಿತ್ತು. ಆದ್ರೀಗ ಮತ್ತೆ ಮರಳುಕೋರರು ದಂಧೆ ಶುರು ಮಾಡಿಕೊಂಡಿದ್ದಾರೆ. ದ್ವೀಪವೇ ನಾಶವಾಗುವ ಭೀತಿ ಸಾರ್ವಜನಿಕರಲ್ಲಿ ಶುರುವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸುತ್ತಲೂ ನದಿ ನೀರು, ನಟ್ಟ ನಡುವೆ ಹಚ್ಚ ಹಸಿರಿನ ದ್ವೀಪ. ಇದು ಮಂಗಳೂರಿನ ಪಾವೂರು ಉಳಿಯ ಸುಂದರ ದ್ವೀಪ ಪ್ರದೇಶ. 50ಕ್ಕೂ ಅಧಿಕ ಕುಟುಂಬಗಳು ಬದುಕು ಕಟ್ಟಿಕೊಂಡಿರೋ ದ್ವೀಪ. ಆದರೆ ಇಂಥ ದ್ವೀಪವೇ ಈಗ ನಶಿಸಿ ಹೋಗುವ ಭೀತಿ ಎದುರಾಗಿದೆ. ಸುಂದರ ದ್ವೀಪದಲ್ಲಿ ಅಕ್ರಮ ಮರಳುಗಾರಿಕೆ. ಪಾವೂರು ಉಳಿಯ ಈ ಸುಂದರ ದ್ವೀಪದಲ್ಲಿ ಕೆಲ ತಿಂಗಳ ಹಿಂದೆ ಅಕ್ರಮ ಮರಳುಗಾರಿಕೆ ನಡೆಯುತ್ತಿತ್ತು. ಊರಿನವರು ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸಮರವನ್ನೇ ಸಾರಿದ್ರು. ಪ್ರತಿಭಟನೆ ಫಲವಾಗಿ ಮರಳುಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಆದ್ರೀಗ ಮತ್ತೆ ಪಾವೂರು ಉಳಿಯ ದ್ವೀಪದಲ್ಲಿ ಮರಳುಕೋರರು ಅಟ್ಟಹಾಸ ಶುರು ಮಾಡಿದ್ದಾರೆ. ದ್ವೀಪದಲ್ಲಿ ನಿಧಾನವಾಗಿ ಅಕ್ರಮ ಮರಳು ದಂಧೆ ಶುರುವಾಗಿದೆ. ಹೀಗಾಗಿ ದ್ವೀಪವನ್ನು ಉಳಿಸಲು ಇಲ್ಲಿನ ನಿವಾಸಿಗಳು ಮತ್ತೆ ಸಮರ ಸಾರಿದ್ದಾರೆ. ನೇತ್ರಾವತಿ ನದಿಯಲ್ಲಿ ಮುಳುಗಿ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಡಳಿತ ಅಧಿಕಾರಿ ವರ್ಗಕ್ಕೆ ಛೀಮಾರಿ ಹಾಕಿದ್ದಾರೆ. ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿದ್ದೆಯಲ್ಲಿದೆ. ಅವರ ನಿದ್ದೆಯನ್ನು ಎಬ್ಬಿಸಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಆಗಬೇಕು. ನಮ್ಮ ಜಿಲ್ಲೆಯ ಎಲ್ಲ ಜನರು, ನಾಗರಿಕರು ನಾವು ಒಟ್ಟಿಗೆ ಆಗಬೇಕು. ಜಿಲ್ಲಾಧಿಕಾರಿ ಅವರಿಗೆ ಇಲ್ಲಿಯ ಜನರ ಕಷ್ಟ ಸುಖಗಳನ್ನು ಅರಿತುಕೊಳ್ಳಲು ಅವರು ಯಾರು ಕಷ್ಟಪಡ್ತಾರೆ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಕಳಿಸಿದವರು. ನಾವು ಏನು ಮನವಿ ಮಾಡಿದ್ರು ಇದುವರೆಗೆ 2 ತಿಂಗಳಿಂದ ಇದುವರೆಗೆ ಇಲ್ಲಿ ಭೇಟಿ ಕೊಡಲಿಲ್ಲ. ಅಕ್ರಮ ಮರಳುಕೋರರು ಯಾರ ಭಯವಿಲ್ಲದೆ ಉತ್ತರ ಭಾರತದ ಕೂಲಿಯಾಳುಗಳನ್ನು ಕರೆಸಿ ಮರಳುಗಾರಿಕೆ ನಡೆಸುತ್ತಿದ್ದಾರೆ. ದ್ವೀಪದ ಅಂಚು ಪ್ರದೇಶದಲ್ಲಿ ಕೊರೆದು ಮರಳನ್ನ ಲೂಟಿ ಮಾಡುತ್ತಿದ್ದಾರೆ. ಪರಿಣಾಮ ದ್ವೀಪದ ಭೂಪ್ರದೇಶ ಕೊಚ್ಚಿ ಹೋಗುವ ಅಪಾಯ ಎದುರಾಗಿದೆ. ಜಿಲ್ಲಾಡಳಿತ ಮರಳು ಮೈನ್ಸ್ ಅಂಡ್ ಜಿಯೋಲಜಿಸಿ ಏನು ಮಾಡ್ತದೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ಜಿಲ್ಲಾಡಳಿತ ಮಲಗಿಕೊಂಡಿದ್ದ ಅಥವಾ ಈ ದ್ವೀಪದ ಜನರನ್ನು ಇಲ್ಲಿಂದ ಓಡಿಸಲು ಹುನ್ನಾರ ಮಾಡ್ತಾ ಇದೆಯಾ ಎಂದು ಗೊತ್ತಾಗುವುದಿಲ್ಲ. ಏನಾದರೂ ಜಿಲ್ಲಾಡಳಿತ ಅಕ್ರಮ ಮರಳುಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಕ್ರಮ ಮರಳುಗಾರಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸಿ ಸುಂದರ ದ್ವೀಪ ಉಳಿಸಬೇಕಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ. ಸದ್ಯ ಆರೋಪಿ ಖಾನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾನೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಈ ವೇಳೆ ಸತ್ಯ ತಿಳಿದುಕೊಳ್ಳುವುದಕ್ಕೆ ಒಂದಿಷ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ವಿಚಾರಣೆ ನಡೆಸಿದ್ದು, ಎಷ್ಟೇ ಕೇಳಿದರೂ ಶಾಸಕರು ಮಾತ್ರ ಹೇಳಿದ್ದನ್ನೇ ಹೇಳ್ತಿದ್ದಾರೆ. ಸತತ 3 ಗಂಟೆಗಳ ವಿಚಾರಣೆ ನಡೆಸಿ ಪೊಲೀಸರು ವಾಪಸ್ಸಾಗಿದ್ದಾರೆ. ಮುನಿರತ್ನಗೆ ಪ್ರಶ್ನೆಗಳ ಸುರಿಮಳೆ. ನಿಮಗೂ ಚೆಲುವರಾಜು ಹೇಗೆ ಪರಿಚಯ? ಆಡಿಯೋದಲ್ಲಿರೋದು ನಿಮ್ಮದೇ ಧ್ವನಿನ. ಎಷ್ಟೇ ಕೇಳಿದರೂ ನಾನೇನೂ ತಪ್ಪು ಮಾಡಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತಿರೋ ಶಾಸಕ. ಇದು ರಾಜಕೀಯ ಷಡ್ಯಂತ್ರ, ನನ್ನ ಸಿಲುಕಿಸಿದ್ದಾರೆ. ಚೆಲುವರಾಜು ವೇಲು ನಾಯಕ್ ಜೊತೆಯಲ್ಲಿದ್ದವರೇ. ಉಂಡ ಮನೆಗೆ 2 ಬಗೆದಿದ್ದಾರೆ ಅಂತ ಅಳಲು. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಪೊಲೀಸರು ಅದೆಷ್ಟೇ ತಿರುಗಾಮರ್ಗ ಪ್ರಶ್ನೆಗಳನ್ನ ಕೇಳಿದ್ರು ಮುನಿರತ್ನ ಮಾತ್ರ ಏನೂ ಬಾಯಿ ಬಿಡ್ತಾ ಇಲ್ಲ. ಪೊಲೀಸರಿಂದ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ದ್ವೇಷದ ರಾಜಕಾರಣ ಅಂತ ಇದೆ. ಕಾಂಗ್ರೆಸ್ ಮಾತ್ರ ಶಾಸಕ ಮುನಿರತ್ನ ವಿರುದ್ಧ ಹರಿಹಾಯ್ತಾ ಇದೆ. ಸದ್ಯಕ್ಕಂತೂ ಮುನಿರತ್ನಗೆ ಕಾನೂನು ಸುಳಿ ಸುತ್ತಕೊಂಡಿದ್ದು ಮುಕ್ತಿ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರತ್ನರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ಆಗಿ ಶಾಸಕ ಅರೆಸ್ಟ್ ಕೂಡ ಆಗಿದ್ದಾರೆ. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನದು? ಈ ಸ್ಟೋರಿ ನೋಡಿ. ಮುನಿರತ್ನ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್. ಚೆಲುವರಾಜು ಮೇಲೆ ಇತ್ತ ಭಾರಿ ಒತ್ತಡ.
ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದ ಮೇಲೆ ಮುನಿರತ್ನರನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕರ ವಿರುದ್ಧ ಚೆಲುವರಾಜು ದೂರು ನೀಡಿದ ಬಳಿಕ ಫಿಲ್ಮ್ ಸ್ಟೈಲ್ನಲ್ಲಿ ಬಂಧಿಸಲಾಗಿದೆ. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರು ನೀಡಿರೋ ಚೆಲುವರಾಜು ಮೇಲೆ ಹನುಮಂತರಾಯಪ್ಪ ಒತ್ತಡ ಹೇರಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಬ್ಬರು ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ರಿಪಬ್ಲಿಕ್ ಕನ್ನಡ ಈ ಆಡಿಯೋ ದೃಢೀಕರಿಸೋದಿಲ್ಲ. ಆಡಿಯೋ ರಿಲೀಸ್ ಮಾಡಿದ ಮುನಿರತ್ನ ಬೆಂಬಲಿಗರು ಚೆಲುವರಾಜುಗೆ ಟೆಂಡರ್ ರದ್ದು ಮಾಡುವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಸಣ್ಣ ಸಂಗತಿಗೆ ಕಂಪ್ಲೇಂಟ್ ಕೊಟ್ಟಿದೆಯಾ, ನಮ್ಮದೇ ಸರ್ಕಾರ ಇದೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹನುಮಂತರಾಯಪ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿವೀಲ್ ಆಗಿದೆ. ಚೆಲುವರಾಜು ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಇಲ್ಲ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನನ್ನ ತಾಲೂಕ್ನು ತಲೆ ಕೆಡ್ಸ್ಕೊಂಬೇಡ, ಬಾ ನೀನು. ಮತ್ತೊಂದು ಆಡಿಯೋದಲ್ಲಿ ಸ್ನೇಹಿತನ ಜೊತೆ ಗುತ್ತಿಗೆದಾರ ಚೆಲುವರಾಜು ಮಾತನಾಡಿದ್ದು, ಶಾಸಕರ ಬಳಿ ಹೋಗದಂತೆ ಬೆದರಿಕೆ ಒಡ್ಡಿದ್ದರು ಎಂಬ ಮಾತು ಕೇಳಿಬಂದಿದೆ. ಶಾಸಕರು ನನಗೆ ತೊಂದರೆ ಕೊಟ್ಟವರಲ್ಲ, ಯಾರೋ ಅವರಿಗೆ ಸುಮ್ಮನೆ ಹೇಳಿದ್ದಾರೆ ಎಂಬ ಸಂಭಾಷಣೆ ಮತ್ತೊಂದು ಆಡಿಯೋದಲ್ಲಿದ್ದು, ಆ ಆಡಿಯೋ ವೈರಲ್ ಆಗಿದೆ. ಇದು ಮೋಸ್ಟ್ಲಿ ಇದು ವೇಲುದೇ ಕೆಲಸ ಅಣ್ಣ. ಮಾತಿಲ್ಲ. ಅದು ಏನಾಗಿತ್ತು ಅಂದ್ರೆ MLA ಹತ್ರಕ್ಕೆ ಹೋಗ್ಬೇಡ ನೀನು ಅಂತ ನನಗೆ 4-5 ಸಲ ವಾರ ಮಾಡಿದ್ರು. ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ, ನೀನ್ ಆ ಕಡೆ ಈ ಕಡೆ ನನ್ನ ಎದುರಿಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಣ ನನಗೆ. ನನ್ನನ್ನ ಅಲ್ಲಿ ಹೋಗ್ಬೇಡ ಅಂತ ಎದುರಿಸಕ್ಕೆ ಈಗ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಯಪ್ಪ ನಾನು ನಿನ್ಗೆ ಅವತ್ತು ಹೇಳಿದೆ, ನನ್ಗೇನು ಮೋಸ ಮಾಡಿಲ್ಲ. ಆ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ, ಆ ಯಪ್ಪ MLA ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ. ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳಿದೆ. ಈ ಯಪ್ಪ ಬಿಡ, ಅವನಿಗೆ ಏನ್ ಎದುರ್ಕತ್ಯ ಅಂತ ಈ ಯಪ್ಪ ಏನು ಕಾಂಟ, ಇದು ಯಾರೋ ಹೇಳವ್ರ ಅವ್ರ ಕಿವಿಗೆ. ಸುಮ್ನೆ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೆಂಘಿ ಜೊತೆಗೆ ಮತ್ತೊಂದು ಆತಂಕ ಶುರುವಾಗಿದೆ. ಕೇರಳದ ನಿಫಾ ರಾಜ್ಯಕ್ಕೂ ಕಾಲಿಟ್ಟಿದೆ ಎನ್ನಲಾಗ್ತಾ ಇದೆ. ಶಂಕಿತ ನಿಫಾಗೆ ವಿದ್ಯಾರ್ಥಿಯೊಬ್ಬ ಬಲಿಯಾಗಿದ್ದಾನೆ. ಆದರೆ ಆರೋಗ್ಯ ಸಚಿವರು ಆತಂಕ ಬೇಡ ಅಂತ ಅಭಯ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ನಿಫಾ ಆತಂಕ. ನಿಫಾಗೆ ವಿದ್ಯಾರ್ಥಿ ಬಲಿನ. ರಾಜ್ಯದಲ್ಲಿ ಮತ್ತೆ ನಿಫಾ ಟೆನ್ಷನ್ ಶುರುವಾಗಿದೆ. ಕೇರಳದಲ್ಲಿ ಅಬ್ಬರಿಸುತ್ತಿರುವ ನಿಫಾ ರಾಜ್ಯಕ್ಕೂ ಗಂಡಾಂತರ ತಂದಿದೆ. ಇಂಜಿನಿಯರಿಂಗ್ ಓದುತ್ತಿದ್ದ 23 ವರ್ಷದ ಯುವಕ ಕೇರಳದಲ್ಲಿ ನಿಫಾಗೆ ಬಲಿಯಾಗಿದ್ದಾನೆ ಎನ್ನಲಾಗ್ತಿದೆ. ನಿಫಾಗೆ ವಿದ್ಯಾರ್ಥಿ ಬಲಿ. ಕೇರಳದ ಮಲಪುರಂ ಮೂಲದ ವಿದ್ಯಾರ್ಥಿ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ. ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಆಗಸ್ಟ್ 25ರಂದು ತನ್ನೂರಿಗೆ ತೆರಳಿದ್ದ. ಸೆಪ್ಟೆಂಬರ್ 5ರಂದು ಯುವಕನಿಗೆ ಜ್ವರ ಕಾಣಿಸಿಕೊಂಡಿತ್ತು. ಹತ್ತಿರದ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದರೂ ಸುಧಾರಿಸಿಲ್ಲ. ಸೆಪ್ಟೆಂಬರ್ 6ರಂದು ಯುವಕನಿಗೆ ವಿಪರೀತ ವಾಂತಿ ಶುರುವಾಗಿದೆ. ಆರೋಗ್ಯ ಬಿಗಡಾಯಿಸಿದ ಕಾರಣ ಸೆಪ್ಟೆಂಬರ್ 7ರಂದು ಆತನನ್ನು ಕೇರಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಯುವಕ ಸೆಪ್ಟೆಂಬರ್ 8ರಂದು ಕೊನೆಯುಸಿರೆಳೆದಿದ್ದಾನೆ. ಮೃತ ಯುವಕನ ಬ್ಲಡ್ ಹಾಗೂ ಸಿರಮ್ ಸ್ಯಾಂಪಲ್ನಲ್ಲಿ ನಿಫಾ ಪಾಸಿಟಿವ್ ಬಂದಿದೆ. ಯುವಕನ ಬ್ಲಡ್ ರಿಪೋರ್ಟ್ ಪ್ರೈಮರಿ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿದೆ. ಮತ್ತೊಮ್ಮೆ ಯುವಕನ ಬ್ಲಡ್ ಸ್ಯಾಂಪಲ್ ಲ್ಯಾಬ್ಗೆ ಕಳುಹಿಸಲಾಗಿದ್ದು ಅಂತಿಮ ವರದಿಗೆ ಕಾಯಲಾಗ್ತಿದೆ. ಈಗ ನಿಫಾಗೆ ಒಬ್ಬ ವಿದ್ಯಾರ್ಥಿ ಬಲಿಯಾಗಿದ್ದಾನೆ ಕೇರಳದಲ್ಲಿ. ಅದು ಹಿಂದೆಯಿಂದ ಅನೇಕ ಸಂದರ್ಭಗಳಲ್ಲಿ ಆಗ್ತದೆ. ಕರ್ನಾಟಕದಲ್ಲಿ ಅದು ಕೂಡ ನಿಪಾ ಒಂದು ಪ್ರಕರಣಗಳು ಬಂದಿಲ್ಲ ಇದುವರೆಗೂ. ಕೇಂದ್ರ ಸರ್ಕಾರ ಸಹ ಏರಾಡ್ ಘೋಷಣೆ ಮಾಡಿದೆ. ಅದು ಕೇರಳ, ಅದು ಬೆಂಗಳೂರು ವಿದ್ಯಾರ್ಥಿ ಹುಡುಗ ಸರ್, ಕೇರಳಕ್ಕೆ ಹೋಗಿ ಈಗ ಬಲಿಯಾಗಿದ್ದಾನೆ ಸರ್. ಹೌದು, ಅದರಿಂದ ಅದೆಲ್ಲ ನಾವು ವಿಚಾರಣೆ ಮಾಡ್ತೀವಿ. ಆದರೆ ಏನೇನು ಈಗಾಗಲೇ ಡೆಂಗ್ಯೂ ವಿಚಾರ ಇದೆ ಎಲ್ಲದರಲ್ಲೂ ಕೂಡ ಎಚ್ಚರಿಕೆ ಕ್ರಮಗಳು ತೊಗೊಂಡಿದ್ದೀವಿ. ಅದನ್ನು ಮುಂದುವರಿಸ್ತೀವಿ. ಅದರ ಬಗ್ಗೆ ನಾವು ಅದರ ಬೆಳವಣಿಗೆ ಅಥವಾ ಹರಡುವಿಕೆ ಆಗ್ತದೆ ಇರುವಾಗ ಅದನ್ನು ಕೂಡ ನಾವು ಚೆಕಪ್ ಮಾಡ್ತೀವಿ. ನಿಫಾಗೆ ಬಲಿಯಾದ ಶಂಕಿತ ವಿದ್ಯಾರ್ಥಿ ಸಂಪರ್ಕಿತರ ಹುಡುಕಾಟ ಶುರುವಾಗಿದೆ. 70 ಜನ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇದ್ದವರು ಕೇರಳ ಮೂಲದವರು ಎನ್ನಲಾಗ್ತಿದೆ. ಆದರೂ ಬೆಂಗಳೂರಿನಲ್ಲಿ ಸಂಪರ್ಕಿತರನ್ನ ಪತ್ತೆ ಹಚ್ಚಲು
ಆರೋಗ್ಯ ಇಲಾಖೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.